ಆಮೇಲೆ ವೆಲ್ಫೇರ್ ಫಂಡ್ ಫೈಲ್ ಪೆಂಡಿಂಗ್ ಇದೆ ಸರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅದನ್ನು ತರಿಸಿ ಫೀಸಿಬಲ್ ರಿಪೋರ್ಟ್ ಸ್ಟಡಿಗೆ ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪೆಂಡಿಂಗ್ ಇದೆ ಸರ್. ಅದು 3 ವರ್ಷದಿಂದ ಪೆಂಡಿಂಗ್ ಇದೆ. ಅದನ್ನ ಸ್ವಲ್ಪ ಸ್ಪೀಡ್ ಅಪ್ ಮಾಡಿದ್ರೆ ಸರ್ ಅತಿ ಸ್ವಲ್ಪ ಎನ್ಹಾನ್ಸ್ ಮಾಡೋದಕ್ಕೆ ನಿಮ್ಮ ಹೆಸರು ಶ್ರೀರಾಮಾಂಜರು ಗೊತ್ತಿರ್ತಾರೆ ನಮ್ಮ ಅಡ್ವೊಕೇಟ್ಸ್ ನಾವು ಭಾಗವಹಿಸಿದ ಒಬ್ಬರೇ ಚೀಫ್ ಗೆಸ್ಟ್ ಆಗಿ ಒಂದು ಮೀಟಿಂಗ್ ಯಾವತ್ತೂ ಒಂದು ಡೇಟ್ ಸಾಹೇಬ್ರು ಯಾವ ಕೊಡ್ತಾರೆ ಕೊಡಿ, ನಾವೆಲ್ಲ ಎಂಟೈರ್ ಒಂದು 25,000 ಜನ ಅಡ್ವೊಕೇಟ್ ಕರ್ಸೋಣ ಸಾಹೇಬ್ರಿಂದ ಇದು ಮಾಡಿ ಅವಾಗ ತಮ್ಮ ಏನೇನು ಮನವಿ ಇದೆಲ್ಲ ಕೊಟ್ಟರೆ ಅದನ್ನು ನನ್ನ ಪ್ರಕಾರ 19 ಬಿಕಾಸ್ ಅಡ್ವೊಕೇಟ್ಸ್ ಅಂದರೆ ಸಾಹೇಬ್ರಿಗೆ ಇಷ್ಟ ಇದೆ. ಇವಾಗ ನ್ಯಾಷನಲ್ ಲಾ ಸ್ಕೂಲ್ ಇದೆ, ಅದ್ರ ಒಂದು ಇಂಟರ್ನ್ಯಾಷನಲ್ ಲಾ ಸ್ಕೂಲನ್ನು ಇಲ್ಲಿ ಓಪನ್ ಮಾಡೋದಕ್ಕೆ ಸಾಹೇಬ್ರಿಂದ ಮಾಡಿಸೋಣ. ದಯವಿಟ್ಟು ನಾನು ತಮ್ಮಲ್ಲಿ ಏನು ರಿಕ್ವೆಸ್ಟ್ ಮಾಡ್ತೀನಿ, ಸಾಹೇಬ್ರು ಯಾವ ಡೇಟ್ ಕೊಡ್ತಾರೆ ಅವ್ರದ್ದು 25,000 ಜನ ಹಿಸ್ಟ್ರಿ ಒಳಗೆ ಯಾವ್ದು ಮಾಡಿರ್ಬಾರ್ದು ಆ ಥರ ಮಾಡೋಣ. ಬೆಂಗಳೂರೊಳಗೆ ಡೇಟ್ ತೊಗೊಳ್ಳಿ, ನಾವೆಲ್ಲ ಒಂದಾಗಿ ಆ ಫಂಕ್ಷನ್ ಮಾಡೋಣ. ಆವಾಗ ನಮ್ದು ಏನಿದೆ ಇದು ಕೊಡೋಣ. ವೆಲ್ಫೇರ್ ಫಂಡಿಗೆ ಗ್ರ್ಯಾಂಟ್ ಮ್ಯಾಚಿಂಗ್ ಗ್ರ್ಯಾಂಟ್ ಕೊಟ್ಟರೆ ನಮಗೆ ಏನಾಗಿದೆ ಮ್ಯಾಚಿಂಗ್ ಗ್ರಾಂಟ್ ಹೆಂಗೆ ಅಂತಂದರೆ ಈಗ ಎಲ್ಲ ಲಿಟಿಗೇಷನ್ನು ಗೌರ್ಮೆಂಟ್ ಇದೆ ಅಕ್ಸೆಪ್ಟ್ ಮಾಡಿ ಗೌರ್ಮೆಂಟ್ ಯಾವುದಕ್ಕೂ ವೆಲ್ಫೇರ್ ಸ್ಟ್ಯಾಂಪ್ ಹಾಕೋದಿಲ್ಲ. ಬಟ್ ನಾವು ಅಡ್ವೊಕೇಟ್ಸ್ ವೆಲ್ಫೇರ್ ಫಂಡ್ ಸ್ಟ್ಯಾಂಪಿಗೆ ಸ್ಟ್ಯಾಂಪ್ ಅಂತ ಆಗ್ತಾ ಇದೆ ವಕಾಲತ್ತು ಮಕ್ಕಳಿಗೆ. ಅದಕ್ಕೋಸ್ಕರ ಈಗ ನಾವು ವಕಾಲತ್ಗೆ ಈಗ ಒಂದು 20 ಕೋಟಿ ನಾವು ಕೊಡ್ತಾ ಇದ್ದೀವಿ ಅಡ್ವೊಕೇಟ್ಸ್ ವೆಲ್ಫೇರ್ ಫಂಡ್. ಗೌರ್ಮೆಂಟಿಂದಲೂ ಮ್ಯಾಚಿಂಗ್ ಗ್ರಾಂಟು 20 ಕೋಟಿ ಕೊಟ್ಟರೆ ಇಟ್ ವಿಲ್ ಬಿ ಎನ್ಹಾನ್ಸ್ ಫ್ರಮ್ 8 lakhs to 15 lakhs ಬರುತ್ತೆ ಇನ್ ಕೇಸ್ ಆಫ್ ಡೆತ್ ಆಫ್ ಎನ್ ಅಡ್ವೊಕೇಟ್. ಈಗ ಮ್ಯಾಚಿಂಗ್ ಗ್ರಾಂಟ್ ಅಂತ ಗೌರ್ಮೆಂಟ್ ಇಂದ ಕೊಡ್ತಾ ಇದೆ ಸರ್. ಅದು ಪ್ರತಿ ವರ್ಷ ನಾವು ಬಂದು ಪರ್ಸ್ಯೂ ಮಾಡಬೇಕು. ಬಜೆಟ್ ಅಲೋಕೇಟ್ ಅಂತ ಮಾಡಿದ್ರೆ ಪ್ರತಿ ವರ್ಷ ಬಂದು ಮಾಡೋಂಗಿರೋದು ಸ್ವಲ್ಪ ಅದು ಬಜೆಟ್ ಅಲೋಕೇಟ್ ಸ್ವಲ್ಪ ಇವಾಗ 50 lakhs ಇರೋದು ನಾವು ಎವ್ರಿ ಇಯರ್ 50 lakhs ಕೊಡ್ತಾ ಇದೆ ಸರ್. ಅಟ್ಲೀಸ್ಟ್ ಒಂದು 2-3 ಕೋಟಿ ಒಂದು 5 ಕೋಟಿವರೆಗೂ ಬಜೆಟ್ ಅಲೋಕೇಟ್ ಅಂತ ಮಾಡಿದೆ ಸರ್. ಪ್ರತಿಯೊಂದು ಸರಿ ಯಾರು ಬಂದ್ರು ಒಂದೊಂದು ವರ್ಷಕ್ಕೂ ಬಂದು ಪರ್ಸ್ಯೂ ಮಾಡೋದು. ಆಯ್ತು, ಇವರು 25,000 ಜನ ಅಂತ ಹೇಳ್ತಾರೆ. ಡೇಟ್ ಫಿಕ್ಸ್ ಮಾಡಿ ಸಾಹೇಬ್ರು ಯಾವಾಗ ಕೊಡ್ತಾರೆ ಅವೆಲ್ಲ ಇದು ಮಾಡೋದು. ಕಾನ್ಫರೆನ್ಸ್ ಮಾಡಿ ಮಾಡೋದು. ಅವಾಗೇ ಇನ್ಶೂರೆನ್ಸ್ ಎಲ್ಲ ಅವಾಗ ಇಟ್ಟಾಗ ಅನೌನ್ಸ್ಮೆಂಟ್ ಆಯಿತು ಅಂದರೆ ವೆರಿ ಈಸಿ ಫಾರ್ ದಿ ಅಡ್ವೊಕೇಟ್ಸ್ ಆಲ್ಸೋ ಇಡೀ ಸ್ಟೇಟ್ನಲ್ಲಿ. ಲಾಸ್ಟ್ ಈಗ 25,000 ಇನ್ನೂ ಜಾಸ್ತಿನೇ ಕಟ್ಟೋಣ. ನಾವು ಸುಮ್ಮನೆ ಸಾಹೇಬ್ರು ಹೇಳ್ತಾರಲ್ಲ ಲಾಸ್ಟ್ ಟೈಮ್ ಬಂದವನು ಸಾಹೇಬ್ರು ಹೇಳಿದ್ರು ಕರೆದುಬಿಟ್ಟು ಇಷ್ಟು 1,000 ಜನ ಸೇರಿದ್ರೆ ಮಾತ್ರ ಬರ್ತೀನಿ ಅಂತ. ನಾವೆಲ್ಲ ತಗೊಂತೀವಿ ಅವ್ರನ್ನ ಕರೆದು ನಾವು ಅಷ್ಟು ಜೋರಾಗಿ ಆನರ್ ಮಾಡಲಿ ಅಂತ ಅಡ್ವೊಕೇಟ್ ಅಸೋಸಿಯೇಷನ್ ಬಂದು ಕಾರ್ಪೊರೇಷನ್ ಕೆಂಪೇಗೌಡ ಜಯಂತಿ ಮಾಡೋದು ಇದು ಡೇಟ್ ಯಾವತ್ತೂ ಸಾಹೇಬ್ರು ಹೇಳ್ತಾರೆ ಆ ಡೇಟ್ಗೆ ಎಲ್ಲರೂ ಪ್ಲಾನ್ ಮಾಡೋಣ, ಎಲ್ಲರೂ ವರ್ಕೌಟ್ ಮಾಡೋಣ. ಎಂಟೈರ್ ಕರ್ನಾಟಕ ಡಿಸ್ಟ್ರಿಕ್ಟ್ ನಾವು ಕಟ್ಟಿಗೆ ಇಲ್ಲ ಸರ್ ಬಾರ್ ಅಸೋಸಿಯೇಷನ್ ಸ್ಟ್ಯಾಟ್ಯೂಟರಿ ಬಾಡಿ ಸರ್ ಬಂದಾಗ ನಾರ್ತ್ ಕರ್ನಾಟಕ ಮಾರ್ಕೆಟ್ ಪಾರ್ಕ್ ಗೆಸ್ಟ್ ಹೌಸ್ ಮಾಡೋಣ ಬಿಡಿ, ಅದೆಲ್ಲ ಅಕಾಮಿಡೇಟ್ ಮಾಡೋಣ. ಈಗ ಡೇಟ್ ಫಿಕ್ಸ್ ಮಾಡ್ಸೋಣ. ಕಳಿಸ್ಬಿಡಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ಖಾಲಿ ಮಾಡ್ತೀವಿ. ತಾವು ಕೊಡ್ತಿರ್ತಕ್ಕಂಥ ಆರೋಗ್ಯ ಭಾಗ್ಯ ಏನಿದೆ ಮಾನ್ಯ ಮುಖ್ಯಮಂತ್ರಿಗಳೇ ಅಲ್ಲೇನೋ ಹೇಳ್ತಾವ ಸರ್ ಕೇಳಿ ನಿನ್ನ ಕಳಿಸ್ಬಿಟ್ಟು ಅಲ್ಲಿ ಕಾಂಗ್ರೆಸ್ಗೆ ಲೀಗಲ್ ಸರ್ ಖಾಲಿ ಮಾಡ್ಸೋದು ಹೊಸಬರು ಅಂತಾರೆ. ಮಾನ್ಯ ಮುಖ್ಯಮಂತ್ರಿಗಳೇ ಸರ್ ಒಂದು ರಿಕ್ವೆಸ್ಟ್ ಏನಂದ್ರೆ ಕಳಿಸಿ ಬೇರೆ each bar association grants every bar association grants ಹೋಗ್ತಾ ಇತ್ತು ಗವರ್ನಮೆಂಟ್ ಇಂದ. ಅದು ಹೆಲ್ಪ್ ಆಗಿದೆ. ಆಫೀಸ್ ಬೇರೆ ಸಾಧ್ಯ ಬರ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳೇ ಅಲ್ಲೊಂದು ವಿನಂತಿ ಏನಂದ್ರೆ ನೀವು ಬರೀ ನಮ್ಗೆ ಕೇಳೋದಲ್ಲ ಇನ್ಕಮಿಂಗ್ ಇರ್ಬೋದು. ನೀವು ನಮ್ಮ ಪಾರ್ಟಿ ಬಗ್ಗೆ ನಮ್ಮ ಗೌರ್ಮೆಂಟ್ ಬಗ್ಗೆ ಸ್ವಲ್ಪ ಅನುಗ್ರಹ ಇದ್ದೀರಿ.
ತಿರ್ಗಾ ಎಲೆಕ್ಷನ್ ಇದ್ರೂ ನಾವೇ ಬರ್ತೀವಿ, ನಾವೇ ಗೌರ್ಮೆಂಟ್ ಮಾಡ್ತೀವಿ, ನಾವೇ CM ವಿಲ್ ಬಿ ಗ್ರೇಟ್ಫುಲ್ ಟು ಯು ಸರ್. ಬಜೆಟ್ ಯಾವಾಗ ಕೊಡಿ, ವಿಲ್ ಶೋ ಅವರ್ ಸ್ಟ್ರೆಂತ್. ಮೈನಾರಿಟಿ ಒಳಗೆ ಇವ್ರು ಒಬ್ಬರೇ ಗೆದ್ದಿರೋ ಸರ್. ಸರ್ ಎಷ್ಟು ಓಟ ಸರ್ ಹೇಳಿ ಬಟ್ IAS vote ಗೆದ್ದೇ ಕರ್ನಾಟಕಕ್ಕೆ ಬಂದಿರೋದು. ಸರ್ ನನ್ನದೇ ಸರ್ ಒಂದು ರಿಕ್ವೆಸ್ಟ್ ಏನಂದ್ರೆ, ನೀವೇನು ಆರೋಗ್ಯ ಭಾಗ್ಯ 5 ಲಕ್ಷದವರೆಗೂ ಈ ರಾಜ್ಯದಲ್ಲಿ ಜನಸಾಮಾನ್ಯರಿಗೆ ಕೊಡ್ತಿದ್ರಿ, ಆ ಒಂದು ಸೌಲಭ್ಯನ ವಕೀಲರು ಕೂಡ ಕೊಟ್ರೆ ಸಾಕಷ್ಟು ಜನ ವಕೀಲರು ಇವತ್ತು ಮೆಡಿಕಲ್ಗೆ ಹೋದಾಗ ಹಣ ಕಟ್ಟಕ್ಕಾಗದೆ ಸಾಕಷ್ಟು ಸಫರ್ ಆಗ್ತಿದ್ದಾರೆ. ಅದರಲ್ಲಿ ವಕೀಲರನ್ನು ಸೇರಿಸ್ಬೇಕು ಅಂತ ವಿನಂತಿ ಸರ್. ಆಯ್ತು ನಿಮ್ದು ಮ್ಯಾನೇಜ್ಮೆಂಟ್ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.